ಅದು ರಾಜ್ಯದಲ್ಲಿಯೇ ಚಿಕ್ಕ ತಾಲೂಕು ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಗುಡಿಬಂಡೆ. ಈ ಗುಡಿಬಂಡೆ ಈಗಲೂ ಪಟ್ಟಣ ಪಂಚಾಯಿತಿಯಾಗಿಯೇ ಉಳಿದಿದ್ದು, ಸಣ್ಣ ಪಟ್ಟಣವಾದ ಕಾರಣ ಇಲ್ಲಿಗೆ ಬರುವ ಅನುದಾನಗಳು ಅಷ್ಟಕ್ಕಷ್ಟೇ ಬಂದಿವೆ. ಆದರೆ ಬಂದಿರುವ ಯೋಜನೆಗಳನ್ನಾದರೂ ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದ್ದಾರಾ ಎಂದರೆ ಅದು ಕೂಡ ಇಲ್ಲ. ಸರ್ಕಾರದ ಹಣ ಖರ್ಚು ಮಾಡುವುದಷ್ಟೇ ತಮ್ಮ ಕೆಲಸ ಎಂದು ಭಾವಿಸಿರುವ ಅಧಿಕಾರಿಗಳು ನಂತರ ಅವುಗಳನ್ನ ಮರೆತಿರೋ ಕಾರಣ ಈ ಯೋಜನೆ ಜನರಿಗೆ ಅನುಕೂಲವಾಗುವ ಬದಲು ಸರ್ಕಾರದ ಹಣ ಪೋಲು ಮಾಡುವುದಕ್ಕೆ ಮುಂದಾಗಿದೆ. ಇಲ್ಲೊಮ್ಮೆ ನೋಡಿ, ಈ ಕೆರೆಯ ಏರಿಯಾ ಉದ್ದಕ್ಕೂ ಅಳವಡಿಸಿರೋ ವಿದ್ಯುತ್ ಕಂಬಗಳು ಕಾಣ್ತಾ ಇದೆಯಲ್ಲ, ಈ ವಿದ್ಯುತ್ ಕಂಬಗಳ ತುದಿಯಲ್ಲಿ LED ಬಲ್ಬ್ಗಳನ್ನು ಜೋಡಿಸಲಾಗಿದೆ. ಹಾಗಾದರೆ ಕೆರೆಯ ಏರಿಯಾ ಮೇಲೆ ರಾತ್ರಿಯಾದರೆ ಯಾವುದೇ ಆತಂಕವಿಲ್ಲದೆ ಸಂಚಾರ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಲ್ಲೇನಿದೆ ತಪ್ಪು ಅಂತೀರಾ? ವಿಷಯ ಇರುವುದೇ ಇಲ್ಲಿ ಸ್ವಾಮಿ. ಈ ವಿದ್ಯುತ್ ದೀಪಗಳು ಅಳವಡಿಸಿದ ದಿನ ಹೊತ್ತಿ ಹುರಿದಿರೋದು ನಂತರ ಉರಿದಿರುವ ಉದಾಹರಣೆಯೇ ಇಲ್ಲ. ಪಟ್ಟಣ ಪಂಚಾಯಿತಿಯ ಅನುದಾನದಲ್ಲಿಯೇ ಈ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ದೀಪಗಳನ್ನು ಅಳವಡಿಸಲಾಗಿದೆ. ಕೆರೆ ಏರಿ ಅತ್ಯಂತ ಕಿರಿದಾಗಿದ್ದು, ರಾತ್ರಿ ವೇಳೆ ಸಂಚರಿಸುವ ವಾಹನಗಳು ಅಪಘಾತಕ್ಕೆ ಈಡಾಗುವ ಆತಂಕ ಇರುವ ಹಿನ್ನೆಲೆಯಲ್ಲಿ ಕೆರೆ ಏರಿಯ ಉದ್ದಕ್ಕೂ ದೀಪಗಳಿದ್ರೆ ಅಪಘಾತಗಳನ್ನು ತಡೆಯಬಹುದು ಎಂಬ ಉದ್ದೇಶದಿಂದ ದೀಪಗಳನ್ನು ಅಳವಡಿಸಲಾಗಿದೆ. ದೀಪ ಅಳವಡಿಸಿದ ಉದ್ದೇಶವೇನೋ ಸರಿಯಾಗಿದೆ, ಆದರೆ ಅವುಗಳ ನಿರ್ವಹಣೆ ಮಾಡಬೇಕಿದ್ದ ಅಧಿಕಾರಿಗಳು ಮಾತ್ರ ಜಾಣಕುರುಡುತನ ಪ್ರದರ್ಶಿಸಿದ ಕಾರಣ ಅವು ಮೂಲೆ ಗುಂಪಾಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಯೂ ಇಲ್ಲಿ ಬೆಳಕು ಕಾಣದೆ ಎಂದಿನಂತೆ ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರಿಗೆ ಮತ್ತೆ ಕತ್ತಲೆ ಭಾಗ್ಯ ಕಲ್ಪಿಸಿದಂತಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ಒಂದು ಜನಪರ ಯೋಜನೆ ಹಳ್ಳ ಹಿಡಿಯಲು ಕಾರಣವೇನು ಎಂದರೆ ಅದರಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಬಿಟ್ಟರೆ ಮತ್ತೇನು ಅಲ್ಲ ಎಂದು ನಿಸ್ಸಂದೇಹವಾಗಿ ಹೇಳಬಹುದಾಗಿದೆ. ಈ ಮಾತಿಗೆ ಗುಡಿಬಂಡೆ ಕೆರೆಯ ಏರಿಯಾ ಮೇಲೆ ಮೂಲೆ ಗುಂಪಾಗಿರುವ ದೀಪಗಳೇ ಸಾಕ್ಷಿಯಾಗಿತ್ತು. ಇವುಗಳನ್ನು ದುರಸ್ತಿ ಮಾಡಿಸಿ ಮತ್ತೆ ಈ ಮಾರ್ಗದಲ್ಲಿ ಬೆಳಕು ಚೆಲ್ಲುವಂತೆ ಮಾಡಬೇಕು ಎಂಬ ಆಲೋಚನೆ ಈವರೆಗೂ ಯಾವುದೇ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಬಾರದಿರುವುದು ವಿಪರ್ಯಾಸವೇ ಸರಿ. ಗುಡಿಬಂಡೆ ಅಮಾನಿ ಕೆರೆಯ ಏರಿಯಾ ಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅಪಘಾತಗಳು ನಡೆಯುತ್ತಿವೆ. ಅದರಲ್ಲೂ ಕೆರೆ ತುಂಬಿ ಕೋಡಿ ಹರಿದ ಸಂದರ್ಭದಲ್ಲಿ ಅಪಘಾತಗಳ ಪ್ರಮಾಣ ಇನ್ನಷ್ಟು ಹೆಚ್ಚುತ್ತದೆ. ರಾತ್ರಿಯ ವೇಳೆ ಸಂಚರಿಸುವ ವಾಹನ ಸವಾರರಿಗೆ ಈ ಕೆರೆಯ ಏರಿಯಾ ಮೇಲೆ ಸಂಚಾರ ಮಾಡುವುದು ಸವಾಲಿನ ಕೆಲಸವಾಗಿದೆ. ಆದರೆ ವಿದ್ಯುತ್ ಕಂಬಗಳು ಮತ್ತು ದೀಪಗಳು ಇದ್ರೂ ಅವುಗಳನ್ನು ದುರಸ್ತಿ ಮಾಡಲು ಮುಂದಾಗದ ಪಟ್ಟಣ ಪಂಚಾಯಿತಿ ವಿರುದ್ಧ ವಾಹನ ಸವಾರರು ಪ್ರತಿನಿತ್ಯ ಹಿಡಿಶಾಪ ಹಾಕುತ್ತಲೇ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾರೆ. ಪಟ್ಟಣ ಪಂಚಾಯಿತಿಗೆ ಬರುವ ಅನುದಾನದಲ್ಲಿ ಈ ವಿದ್ಯುತ್ ದೀಪಗಳ ದುರಸ್ತಿಗೆ ಒಂದಷ್ಟು ಅನುದಾನ ಬಳಕೆ ಮಾಡಿದ್ರೆ ವಿರೋಧಿಸುವವರು ಯಾರೂ ಇಲ್ಲ. ಆದರೆ ಅಧಿಕಾರಿಗಳು ಆ ಕೆಲಸ ಮಾಡಲು ಮುಂದಾಗಿಲ್ಲ. ಇನ್ನು ಕೆರೆ ಏರಿಯಾ ಮೇಲೆ ವಿದ್ಯುತ್ ದೀಪಗಳ ದುರಸ್ತಿಗೆ ಅನುದಾನ ಮೀಸಲಿಟ್ಟು ತುರ್ತಾಗಿ ದುರಸ್ತಿ ಮಾಡಿಸುವಂತೆ ಪಟ್ಟಣ ಪಂಚಾಯಿತಿ ಸದಸ್ಯರಾದರೂ ಕೇಳಬಹುದಿತ್ತು. ಸದಸ್ಯರು ಅದರ ಬಗ್ಗೆ ಗಮನವೇ ನೀಡಿಲ್ಲ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಅಗತ್ಯವಿಲ್ಲದ ಯೋಜನೆ ಯಾಕೆ ಬೇಕು ಎಂಬ ನಿರ್ಲಕ್ಷ್ಯತೆ ಬಂದಿರುವ ಹಿನ್ನೆಲೆಯಲ್ಲಿ ಕೆರೆಯ ಏರಿಯಾ ಮೇಲೆ ಕತ್ತಲು ಆವರಿಸಿದೆ. ಈಗಲಾದರೂ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಗುಡಿಬಂಡೆ ಅಮಾನಿ ಬೈರಸಾಗರ ಕೆರೆಯ ಏರಿಯಾ ಮೇಲೆ ಏರುವ ವಿದ್ಯುತ್ ದೀಪಗಳ ದುರಸ್ತಿಯತ್ತ ಗಮನ ಹರಿಸಿ ಶೀಘ್ರವಾಗಿ ದುರಸ್ತಿ ಮಾಡುವ ಮೂಲಕ ರಾತ್ರಿ ವೇಳೆ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರು ಒತ್ತಾಯ ಮಾಡಿದ್ದು, ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಲಿದ್ದಾರಾ ಇಲ್ಲವೇ ಎಂದಿನಂತೆ ಜಾಣನಿಧಿಗೆ ಜಾರಲಿದ್ದಾರಾ ಕಾದು ನೋಡಬೇಕಿದೆ. ಗುಡಿಬಂಡೆ ಕೆರೆ ಕಟ್ಟೆ ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ಸುಮಾರು ಒಂದು 10ರಿಂದ 12 ವರ್ಷದ ಹಿಂದೆ ಬೀದಿ ದೀಪ ಹಾಕಿದರು. ಒಂದು ಕಂಬದಲ್ಲಿ ಒಂದು ಲೈಟ್ ಇಲ್ಲ. ಕತ್ತಲಲ್ಲಿ ಎದುರು ಬಂದರೆ ಗಾಡಿಗಳು ಕಾಣಿಸಲ್ಲ. ಅದರಲ್ಲೂ ಈ ಕೇಬಲು ಇನ್ನೊಂದು ಮತ್ತೊಂದೆಲ್ಲ ಅನುದಾನ ಬಳಕೆ ಮಾಡಿಕೊಂಡು ಅದನ್ನ ವ್ಯರ್ಥ ಮಾಡಿದ್ದಾರೆ. ಯಾವುದೇ ರೀತಿಯೂ ಈಗಲೂ ಲೈಟ್ ಇಲ್ಲ. ಲಕ್ಷಾಂತರ ರೂಪಾಯಿ ಜೊತೆಗೆ ನಮ್ಮ ಗುಡಿಬಂಡೆ ಪಟ್ಟಣದಲ್ಲಿ ಐಮ್ಯಾಕ್ಸ್ 3ರಿಂದ 4 ಇದೆ. ಗುಡಿಬಂಡೆ ಎಲ್ಲ ಸೇರಿ ಮುಖ್ಯವಾಗಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂದು ಐಮ್ಯಾಕ್ಸ್ ಇದೆ. ಸುಮಾರು ವರ್ಷ ಆಗಿದೆ ನಿಂತೋಗಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಇಲ್ಲ. ಹಾಗೂ ಬೀದಿ ದೀಪಗಳು ಒಂದು ಕಡೆಯೂ ದೀಪ ಇಲ್ಲ.
ಗುಡಿಬಂಡೆ ಈಗ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಅದನ್ನು ಕತ್ತಲಲ್ಲಿ ಬದುಕೋ ಪರಿಸ್ಥಿತಿ ಬಂದೈತೆ. ಯಾವುದೇ ರೀತಿ ಅನುದಾನ ಬಂದರೂ ಅದು ವ್ಯರ್ಥವಾಗಿದೆ. ನಮ್ಮ ಗುಡಿಬಂಡೆ ಕೆರೆಯಲ್ಲಿ ನೀರು ಹರಿದಂಗೆ ಗುಡಿಬಂಡೆ ಬಂದಿರೋದು ಅನುದಾನ ವ್ಯರ್ಥವಾಗಿದೆ. ಯಾವುದೇ ರೀತಿ ಅನುದಾನ ಬಳಕೆ ಆಗ್ತಾಯಿಲ್ಲ. ಪಟ್ಟಣ ಪಂಚಾಯತಿ ಇದಕ್ಕೆಲ್ಲ ಜವಾಬ್ದಾರಿ ಆಗ್ತಾರೆ. ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ಇಲ್ಲಿ ವರ್ತನೆ ಮಾಡ್ತಾವ್ರೆ. ಸರ್, ನಾವು ಸುಮಾರು ವಿಚಾರದಲ್ಲಿ ನಾವು ಅಧಿಕಾರಿಗಳಿಗೆ ಗಮನ ತಂದಿದ್ದೀವಿ. ಈ ಒಂದೇ ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರದಲ್ಲಿ. ಆದರೆ ಅಭಿವೃದ್ಧಿ ಬಗ್ಗೆ ನಾವು ಏನು ಮಾತಾಡಿದ್ನೋ ಈ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಸಂಬಂಧಪಟ್ಟವರು ಎಮ್ಮೆ ಮೇಲೆ ಮಳೆ ಬಿದ್ದಂಗೆ ಎಷ್ಟು ಹೇಳಿದ್ರು ಕೋಣು ಮುಂದೆ ಟಿಂಗಿರಿ ಬರ್ಸಂಗೆ ಆಗ್ಬಿಟ್ಟಿತ್ತು ನಮ್ಮ ಗುಡಿಬಂಡೆ ಪರಿಸ್ಥಿತಿ. ಇದ್ರ ಬಗ್ಗೆ ಯಾವುದೇ ರಾಜಕೀಯ ವ್ಯಕ್ತಿಯಾಗಲಿ, ಪಟ್ಟಣ ಪಂಚಾಯತಿ ಸದಸ್ಯರಾಗಲಿ, ಅಧಿಕಾರಿಗಳಾಗಿ ಯಾವುದೇ ರೀತಿ ತಲೆ ಕೆಡಿಸ್ಕೊತಾ ಇಲ್ಲ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.